ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ನಮ್ಮ ಫುಲ್ ಬ್ಯಾಚು, ನಮ್ಮ ಹರ್ಷಬ್ರು ಆ್ಯಂಡ್ ಫುಲ್ ಟಿ ಟಿ ಒಳಗಡೆ ಎಲ್ಲ ಇದ್ದಾರೆ. ಎಲ್ಲರೂ ಎಲ್ಲಿಗೆ ಹೋಗ್ತಾ ಇರೋದು ಇವತ್ತು? ನಮ್ಮ ಮನೆ ದೇವರು ಆಂಜನೇಯ ಕುಣಿಗಲ್ ಹನುಮಂತರಾಯ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಎಲ್ಲರೂ. ಇಲ್ಲಿ ಒಳಗಡೆ ತೋರಿಸ್ತೀನಿ ಯಾರ್ಯಾರು ಇದ್ದಾರೆ ಅಂತ. ಹಾಯ್ ಹೇಳಿ. ಏನೇ ಅಲ್ಲ ಏನೇನ ಲಲ್ಲಿ ನರಸಿಂಹರಾಜು ಡೈಲಾಗ್ ಹಾಕ್ಬಿಡ್ತೀವಿ. ನೀವು 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 ಫೋನ್ ಮಾಡಿದ್ರ? ಇಷ್ಟೇ ಜನ ಬ್ರೋ ಹರ್ಷ ಬ್ರೋ, ನಮ್ಮ ಟಿ ಟಿ ಅಣ್ಣ ಅಲ್ಲಿದ್ದಾರೆ. ಅವ್ರ ಆಮೇಲೆ ಅವ್ರು 3 ಜನ ಅಲ್ಲಿದ್ದಾರೆ ನೋಡಿ. ಏನೋ ಅಲ್ಲಿ ಟಿ ಟಿ ಯಾರು ಓಡಿಸ್ತಾರೆ? ಡ್ರೈವರ್ ಓಡಿಸ್ತಾರೆ. ಅಲ್ಲೇ ಇದಾರಲ್ಲ. ಯಾರು ಬ್ರೋ? ಒಬ್ರು ಬಂದಿಲ್ಲ ಇವಾಗ, ಸುಮ್ಮನೆ ಹೆಂಗೆ ಕೆಳಗೆ ಎಲ್ಲಾರು ರಿಪ್ಲೇಸ್ಮೆಂಟ್ ಮಾಡೋದು ಎಲ್ಲಿ ಮಾಡೋಣ? ಎಲ್ಲಾರು ಬರ್ತೀನಿ ಅಂತಾನೆ ಒಂದ್ಸಲಿ ಬರಲ್ಲ ಅಂತಾರೆ. ಇರ್ರಿ ಮೋನಿ ಹತ್ರ ಹೋಗೋಣ. ಅವನೇನೋ ಅಂತಿದ್ದ, ಮೋನಿ ವಿಡಿಯೋ ಆನ್ ಮಾಡ್ರಿ ಮಾತಾಡ್ತೀನಿ ಅಂತ. ಏನ್ ಮೋನಿ ಏನೋ ವಿಡಿಯೋ ಆನ್ ಮಾಡ್ರಿ ಮಾತಾಡ್ತೀನಿ ಅಂತಲ್ಲ. ಉತ್ತರ ಕೊಡಪ್ಪ, ಏನು ಉತ್ತರ ಕೊಡ್ತೀಯ ಕೊಡು. ಏನ್ ಕ್ವಶನ್ ಕೇಳಕ್ ನಾನು ಎಕ್ಸಾಮ್ ನಡೆಸ್ತಾ ಇದ್ದೀನಾ? SR ನೋ ಎಲ್ಲ ಇನ್ನು ಆ ಲೆವೆಲ್ಗೆಲ್ಲ ಹೋಗಿಲ್ಲಪ್ಪ ನಾವು. SR ನೋಗೆಲ್ಲ ಏನಿಲ್ಲ. ಏನೋ ದೇವಸ್ಥಾನಕ್ಕೆ ಹೋಯ್ತಾ ಇದೀವಿ ಅನ್ನೋದು ಒಂದು ಲಾಗ್ ಮಾಡ್ತಾ ಇದೀವಿ. ಕೈ ಮುಗಿತೀವಿ ಕಣ್ರಿ, ಕ್ಯಾಮ್ರಾ ಇಟ್ಕೊಂಡ್ ಮುಂದೆ ಹೇಳ ಮೋನಿ ಅಂದ್ರೆ ಇನ್ನೇನು ಹೇಳ ನಾವು. ಕೈ ಮುಗಿತಿ ಯಾರಿಗೆ? ದೇವ್ರಿಗೆ. ನಮಗ್ ಕೇಳೋದು ಇಲ್ಲಪ್ಪ, ನಮಗ್ ಬೇಡ ನಮಗ್ ಬೇಡ. ನೋಡ್ರಿ ಮೋನಿ ಕಳೆ ಓಡ್ತಾನೆ ಕ್ಯಾಮ್ರಾ ಹಿಡ್ಕೊಂಬಂದ್ರೆ. ಇವ್ರು ನೋಡ್ರೆ ಸ್ವಾಮಿಗಳು ಮಾಲೆ ಹಾಕಿದ್ದಾರೆ. ಯಾವತ್ತು ಹೋಗೋದು ಶಬರಿಮಲೆಗೆ? ನಾಳೆನೆ 3 ದಿವಸ ಹಾಕಿರೋದು. 3 ದಿವಸ ಹಾಕವ್ರೆ. ಅದೇ ಇವತ್ತು ಬಂದ್ರಿ ಎಲ್ಲರೂ. ಇವತ್ತು ಪಡಿ ಪೂಜೆ ಇದೆ, ಶನಿವಾರ ನೈಟು. ನಾಳೆ ಭಾನುವಾರ ಇರ್ಮುಡಿ ಇದೆ, ಎಲ್ಲ ಬಂದ್ಬಿಡಿ. ಐ ಪಿ ನಗರ ಅಂತೆ, ಎಲ್ಲ ವಿಸಿಟ್ ಮಾಡ್ಬಿಡಿ. ನೀನು ಮಾಲೆ ಹಾಕಲ್ವಾ? ಅಭ್ಯಾಸ ಇದೆಯಾ ಹಾಕೋದು? ನಮ್ಗಿಲ್ಲ, ಅದಕ್ಕೆ ಕೇಳಿದೆ. ನಾನು ಹಾಕಿಲ್ಲ, ಆಸೆ ಹಾಕ್ಬೇಕು ಅಂತ, ಬಟ್ ಹಾಕಿಲ್ಲ. ಅದಕ್ಕೆ ಸುಮ್ಮನೆ ಇದೀನಿ. ಅದು ಯಾವಾಗ ಕರ್ಸ್ಕೋತಾರ ಅವಾಗ ಕರ್ಸ್ಕೊಳ್ಳಿ. ನೀ ಹಾಕ್ಬಿಟ್ಟು ತಗ್ಬಿಟ್ಟೆ ತಾನೆ. ಕರ್ಸ್ಕೊಳ್ಳಲ್ಲ ದೇವ್ರು. ಬೆಳಗ್ಗೆಯಿಂದ ಸಂಜೆವರೆಗೂ ಸಿಗರೇಟು ಅದು ಇದು ಏನಾರ ಸೇರ್ತಾರೆ. ಸಂಜೆ ಆದ್ರೆ ಎಣ್ಣೆ ಇನ್ನೆಲ್ಸಿ ಕರ್ಸ್ಕೊಳ್ಳುತ್ತೆ. ಅಯ್ಯಪ್ಪ ಅಂದ್ರೆ ಶ್ರದ್ಧೆ ಭಕ್ತಿಯಿಂದ ಇರ್ಬೇಕು ಗುರು. ನೈಟ್ ಎಣ್ಣೆ ಹೊಡಿ, ಇವತ್ತು ಮಾಲೆ ಹಾಕ್ಬಿಡೋದಲ್ಲ. ಅದು ಏನ್ ಹೇಳು ವಿನಿ? ಆದ್ರೆ 3 ಕಾಸು ಕೀಲಿ ಎಳೆದು ಬಿಸಾಕ್ತಾ ರೋಡಲ್ಲಿ ತೆಗಿತಾನೆ. ರೋಡಲ್ಲ, ಸೀರಿಯಸ್ ಆಗಿ ನೋಡಿ. ಇದೇ ಟಿಟಿ ಹೋಯ್ತಾರ ನೋಡಿ. ಏನೇ ಡ್ಯೂಟಿ ಇದ್ರು ಹೇಳಿ, ಪಕ್ಕಾ ಬರ್ತಾರೆ. ಪಕ್ಕಾ ಡ್ರೈವರ್ ಎನಿ ಟೈಮ್ 24 hours ಡ್ಯೂಟಿ ಆನ್. ನೋಡಿ ಇದೇ ಅವ್ರು ಟಿ ಟಿ ಹೆಂಗೆ ಇಟ್ಕೊಂಡಿದ್ದಾರೆ ನೋಡಿ. ಮಸ್ತಾಗಿ ಇಟ್ಕೊಂಡಿದ್ದಾರೆ. ಮ್ಯಾಗ್ವಿಲ್ ನೋಡ್ರಿ ಹೆಂಗೈತೆ ನೋಡ್ರಿ. ಮ್ಯಾಗ್ವಿಲ್ಲು ಟಿ ಟಿ ಲವರ್ಸ್ಗೆ ಮಾತ್ರ ಗೊತ್ತಾಗುತ್ತೆ ಅದು ಮ್ಯಾಗ್ವಿಲ್ಲು ಯಾವ ಥರ ಅಂತ. ರಾಯರಿದ್ದಾರೆ. ನೋಡಿ ಎಲ್ಲ ಫುಲ್ಲು ಮಿನಿ ಲಾಗು ಅಂತ ಈ ಮ್ಯಾಗ್ವೀಲ್ಗಳು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಗಾಡಿನ. ಅದೇ ಇವಾಗ ಹೊರಡ್ತಾ ಇದ್ದೀವಿ. ಫುಲ್ಲು ಬಿಸಿಲು ಅಂದ್ಕೊಳ್ರಿ. ಇಷ್ಟೊತ್ತು ಕಾಯಿಸಿ ಹರ್ಷಬ್ರು ಆಮೇಲೆ ಬಂದರು. ಅದಕ್ಕೆ ಇವಾಗ ಸೀದಾ ಇಲ್ಲಿಂದ ಹೊರಟಿ ಬನ್ನಿ ಟಿ ಟಿಲಿ ಹೋಯ್ತಾ ಮಸ್ತ್ ಮಜಾ ಮಾಡ್ತೀವಿ. ಈ ವಿಡಿಯೋನ ಕೊನೆ ಗಂಟ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಬನ್ನಿ ಹೋಣ. ಕೋಟಿ ಕಾರಲ್ಲಿ ಓಡಾಡ್ತಾ ಇದೆ, ಬಸ್ಸಲ್ಲಿ ಓಡಾಡ್ತಾ ಇದೆ. ಎಲ್ಲರೂ ಗೊತ್ತು, ನಿಮಗೂ ಗೊತ್ತು, ನಮ್ಮ ಇಷ್ಟಪಡೋ ಪ್ರೀತಿ ಫ್ರೆಂಡ್ಸ್ಗಳಿಗೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತು. ಮಿಡಲ್ ಕ್ಲಾಸ್ಗೆ
ಮೆಸ್ತೆ ಕಡೆಯ ಕೋಟಿಗಿರೋದು ನಾವಲ್ಲ ಸಮಯ ಇವರು ಚೆನ್ನಾಗಿ ದುಡ್ಡು ಮಾಡ್ತಾವ್ರ ಪ್ರಮೋಷನ್. ಇಲ್ಲಿ ಕೋಟಿಗಿರೋದು ಯಾರು ಕೋಟಿಗಿರೋದು ಯಾರು ಅಂದ್ರೆ ಯಾರ ಪ್ರೊಫೈಲ್ ಹೋಗಿ ಇವ್ರಿಬ್ರು ಚೆಕ್ ಮಾಡಿ ಯಾರು ಜಾಸ್ತಿ ಪ್ರಮೋಷನ್ ಇರುತ್ತೋ ಅವರೇ ಕೋಟ್ಯಾಧಿಪತಿ. ಅಷ್ಟೇ, ನಂದಿಲ್ಲ ಚಾನ್ಸೇ ಇಲ್ಲ ಬ್ರೋ, ನೋವೇ. ಆದ್ರೂ ಹರ್ಷ ಬ್ರೋ ಇವತ್ತು ನೋಡ್ರಿ, ಹರ್ಷ ಬ್ರೋ ಕಾಸ್ಟ್ಯೂಮ್ ನೋಡ್ರಿ, ಸುಮ್ನೆ ನೋಡ್ರಿ ಅಲ್ಲಿ ಜೀನ್ಸ್ ಮುತ್ತಾದಿ ಮಾಡಿರೋ ಕೆಲ್ಸಕ್ಕೆ ಸಿಗೋರೆಲ್ಲ ಅದೇ ಹೇಳ್ತಾರೆ. ಆ ಡ್ಯಾನ್ಸ್ ನೆಕ್ಸ್ಟ್ ಲೆವೆಲ್ ಬಿಡ್ರಿ ಡ್ಯಾನ್ಸ್ ನಮ್ಮ ಫುಲ್ ಸ್ವಲ್ಪ ಸೈಜ್ ಅದೇ ಟ್ರಿಪ್ ಈ ಹಬ್ಬ ಅಲ್ಲೇ ತುಂಬ ಇದೆ. ಇಲ್ಲಿ ಕರ್ನಾಟಕಕ್ಕೆ ಫೇಮಸ್ ಡ್ಯಾನ್ಸರ್ ಒಳ್ಳೊಳ್ಳೆ ಸಾಂಗ್ ಹಾಕಿ ಕ್ರಿಯೇಟ್ ಮಾಡಿರೋ ಕ್ರಿಯೇಟರ್ಸ್. ಹೌದಾ? ಯಾರು ಬ್ರೋ? ನನ್ಗೆ ಗೊತ್ತಿಲ್ಲ. ಹೌದಾ? ತಾಯಿಡ ಇಲ್ಲ ಸ್ವಾಮಿ, ನನಗಂತೂ ಗೊತ್ತಿಲ್ಲ, ನಾನು ಅಲ್ಲ. ಮೋನಿ ನೋಡಿದ್ರೆ ಇಲ್ಲಿ ಬಂದ್ರು ಹೆಡ್ಸೆಟ್ ಹಾಕೊಂಡ್ ಕೂತವ್ನು ಲಾಸ್ಟಲ್ಲಿ ಪಾಪ, ಅವ್ನು ಬೇಜಾರು ಸಾಂಗ್ ಹಾಕೊಂಡು ಎಡಿಟ್. ಇಲ್ಲೂ ಪಾಪ ಕಷ್ಟ ಜೀವಿ ಮೋನಿ. ಆ ಜೂಮ್ ಅಲ್ಲೇ ಬರ್ತಾ ಇದೆ. ಇಲ್ಲೇ ಕುಣಿಗಳಿನ 7 ಕಿಲೋಮೀಟ್ರ್ ಇಲ್ಲಿಂದ. ಇಲ್ಲೇ ಬೇಕ್ರಿಗೆ ಬಂದಿದ್ದೀವೆಲ್ಲ ಏನೋ ತಿನ್ನೋಣ ಅಂದ್ಬಿಟ್ಟು. ನಾನು ತಿನ್ನಲ್ಲ, ಇವ್ರುಗಳು ತಿಂತಾರೆ. ಏನು ನೀವು ಎಲ್ಲಿ ಬಂದ್ರು ಸಿಗರೇಟ್ ಕೇಳ್ತೀರಲ್ರಿ ಹರ್ಷ ಬ್ರೋ? ಎಲ್ಲಿ ಬಂದ್ರು ಸಿಗರೇಟ್ ಕೇಳ್ತೀರಲ್ಲ? ಬೇಕ್ರಿ ರೀ ಇದು, ಬೇಕ್ರಿ ಬ್ರದರ್. ಇಸ್ಕೊಳ್ಳಿ ಇಲ್ಲಿ, ಸುಳ್ಳುಗಳು ಹೇಳ್ತಾ ಇದ್ದೀನ. ಒಂದು ಪ್ಯಾಕ್ ಕೊಟ್ಬಿಡಿ ಬಸ್. ನಿಜಾಂಶ ನೋಡಿ, ಬೇಕ್ರಿಲಿ ಸಿಗಲ್ಲ ಅಂದ್ರು ನೋಡಿ. ನೋಡಿ ಅಣ್ಣ, ಸುಮ್ಮನೆ ತೋರ್ಸ್ಬಿಟ್ಟಿರಿ. ಬೇಕ್ರಿ ಸಿಗೋದಿಲ್ಲ. ಈ ಅಮ್ಮ ಏನೋ ಅವಾಗಲೇ ಸ್ಟಾರ್ಟ್ ಆಗಿದೆ ತಿನ್ನಕ್ಕೆ. ಮೋನಿ ಏನು ಬೇಕಪ್ಪ ನಿನಗೆ? ಏನು ಬೇಕು ಎಲ್ಲ ತಗೊಳ್ಳಿ. ನಮ್ಮ ಹರ್ಷ ಬ್ರದರ್ ಇವತ್ತಿದ್ದಾರೆ. ತಗೊಳ್ಳಿ, ಜೀವನದಲ್ಲಿ ಏನಿದೆ, ತಿನ್ನಾನ ಬದುಕಾನ, ಇನ್ನೇನಿಲ್ಲ ಜೀವನದಲ್ಲಿ. ಹಿಂಗೆ ಹೇಳ್ತಾ ಇರ್ತಾರೆ ಪಾಪ ಅವ್ರಿಗೆ. ಇದೇ ನಿಜ ಹರ್ಷ, ನಾನು ಹೇಳ್ತಿದ್ದು ರಿಯಲ್, ಇದು ಮಾತಿಂದ ಬಂದಿರೋ ಮಾತು. ಇನ್ನು ಇಲ್ಲಿಂದ ಇನ್ನೊಂದು 7 ಕಿಲೋಮೀಟರ್ ಇದೆ. ಬನ್ನಿ ಹೋಣ. ಅಂತೂ ಇಂತೂ ಬಂದಿದ್ದೀವಿ ದೇವಸ್ಥಾನಕ್ಕೆ. ಆಂಜನೇಯನ ನೋಡಕ್ ಬಂದಿದ್ದೀವಿ ಎಲ್ಲರೂ. ಇವರೆಲ್ಲ ಇಳೀರಿ ಅಂದರೆ ಇನ್ನೂ ಇಳೀತಾ ಇಲ್ಲ. ಎಲ್ಲ ಆಚೆ ಬನ್ನಿ ಅಂದರೆ ಯಾರೂ ಇಳೀತಾ ಇಲ್ಲ. ಏನು ಬ್ರೋ? ನಮ್ಮಂತ ಬಡವ್ರನ್ನ ಬೆಳೆಸಪ್ಪ. ಹಾಂ ತಂದೆ, ಈಗ ಅಂದಿನೇ ಫಸ್ಟ್ ನನ್ನನ್ನು ಚೆನ್ನಾಗಿಡು ತಂದೆ, ಆಮೇಲೆ ನಾನು ತಂದೆ ನನ್ನ ಚೆನ್ನಾಗಿಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ನಮ್ಮ ಜೊತೆಲಿ ಬಂದಿರೋರು ಚೆನ್ನಾಗಿಡು ತಂದೆ. ಫಸ್ಟ್ ನನ್ನನ್ನು ಇಟ್ಟರೆ ನನಗೆ ಶಕ್ತಿ ಕೊಡು 100 ಜನಕ್ಕೆ ಚೆನ್ನಾಗಿಕ್ಕೆ. ಒಂದು ನಿಮಿಷ ಎಲ್ಲ ಬನ್ನಿ. ಹೌದು, ನಿಜ, ಅದು ಸತ್ಯ. ನಿಜ ಇದೆ. ಉಷಾ ಇಲ್ಲಿ ಯಾರು ಬಂದ್ರೋ ಬರ್ಲಿಲ್ವೋ? ಫಸ್ಟ್ ಯಾರು ಬಂದಿರೋದು ದೇವಸ್ಥಾನಕ್ಕೆ? ಉಷಾ ಬಂದು ದೇವ್ರ ದರ್ಶನ ಮಾಡಿ ಕುಂಕುಮ ಇಕ್ಕೊಂಡು ಆಲ್ರೆಡಿ ಬಂದಿರೋದು. ಹಾ, ಅಷ್ಟೇ. ಆದ್ರೂ ತುಂಬಾ ಒಳ್ಳೇದ್ ಮಾಡಿದೆ. ಇಲ್ಲಿ ಬರೋರಿಗೆ ಪ್ರತಿಯೊಬ್ಬರಿಗೂ ಒಳ್ಳೇದ್ ಮಾಡಿದೆ. ಓಯ್ ಹಾಕ್ಬೇಡ್ರಿ, ಬೇಡಪ್ಪ. ಎಲ್ಲ ದೇವಸ್ಥಾನಕ್ಕೆ ಎಂಟ್ರಿ ಆಗಿದೀವಿ ನೋಡಿ. ಶನಿವಾರ ಇರೋದ್ರಿಂದ ಫುಲ್ಲು ಕ್ರೌಡ್ ಆಗ್ಬಿಡೋರೆ ಸ್ವಲ್ಪ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ. ಶನಿವಾರ ನಮ್ಮ ಮೋನಿನೂ ಅಷ್ಟೇ, ಶನಿವಾರದೊತ್ತು ಮನೆ ಹತ್ರ ಮಿಸ್ ಮಾಡೋಣ ಅಂದ್ರೆ ಅದಕ್ಕೆ ಇವತ್ತು ಇಲ್ಲೂ ಬಂದಿರೋದಲ್ವಾ. ಇಲ್ಲೆಲ್ಲ ಗೋಶಾಲೆಗಳು ಇದೆ, ದಾಸಭಾವ ಇದೆ. ನಮ್ಮ ಬ್ಯಾಚ್ ಎಲ್ಲ ಫುಲ್ ಅಲ್ಲಿ ಹೋಗ್ಬಿಟ್ಟಿದ್ದಾರೆ ನೋಡಿ. ಆಲ್ರೆಡಿ ಅಲ್ಲೆಲ್ಲ ಹೋಗಿ ಏನೇನೋ ಸ್ಟಾರ್ಟ್ ಮಾಡಿದ್ದಾರೆ, ವಿಡಿಯೋ ಶೂಟ್ ಸ್ಟಾರ್ಟ್ ಮಾಡಿದ್ದಾರೆ. ಇವರಿಬ್ರು ಏನೋ ತಲೆ ಮೇಲೆ ಬಿದ್ದೋರ್ ಥರ ಹೋಗ್ತಾ ಇದ್ದಾರೆ. ನೋಡಿ ಇಲ್ಲೆಲ್ಲ ಫುಲ್ಲು ಗೋಶಾಲೆ ಇದೆ, ಒಳಗಡೆ ಹಸುಗಳೆಲ್ಲ. ಹಿಂಗೋದ್ರೆ ದಾಸಭವನ. ಅಲ್ಲೋದ್ರೆ ದಾಸಭವನ, ಇದು ಗೋಶಾಲೆ. ದೇವಸ್ಥಾನ ನೋಡಿ ಎಷ್ಟು ಅಡಿ ಇದೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಪವರ್ ಚೆನ್ನಾಗಿದೆ ಅಂತಾರ ದೇವಸ್ಥಾನ. ಒಳಗಡೆ ಬಂದರೆ ಫುಲ್ ದಾಸಭಾವ ಇರುತ್ತೆ. ಇಲ್ಲಿ ಪ್ಲೇಟ್ಸ್ಗಳು ಎತ್ಕೊಳ್ಳೋದು, ಅಲ್ಲೋದ್ರೆ ಅಲ್ಲಿ ಊಟ ಹಾಕ್ಕೊಡ್ತಾರೆ, ಊಟ ತಿನ್ನೋದು.
ಹಂಗಿದಂಗೆ ದರ್ಶನಕ್ಕೆ ಆ ಕಡೆಗೆ ದರ್ಶನ ಮುಗಿಸ್ಕೊಂಡು ತಿನ್ಬೋದು, ಹೊಟ್ಟೆ ಹಸ್ತಿದ್ರೆ ತಿನ್ಕೊಂಡು ಹೋಗ್ಬೋದು. ದೇವ್ರಲ್ವಾ ಏನಾಗಲ್ಲ. ಇವರು ಇಲ್ಲಿ ಬಂದರು ಫುಲ್ಲು ಕಾನ್ವರ್ಜೇಷನ್ಸಲ್ಲಿ ಇದ್ದಾರೆ ಏನೇನೋ. ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ಅಲ್ಲ, ಇನ್ನೂ ಜಾಸ್ತಿ ಜನ ಇದ್ದಾರೆ. ಬಟ್ ನಮ್ಮವರೆಲ್ಲ ಆಲ್ರೆಡಿ ಅಲ್ಲಿ ಹೋಗ್ತಾ ಇದ್ದಾರೆ ತಟ್ಟೆ ಇಟ್ಕೊಂಡು ಊಟಕ್ಕೆ. ನೋಡಿ ಎಲ್ಲರೂ ಊಟ ಹಾಕ್ಸ್ಕೊಂಡ್ರಿ ತಿನ್ನೋಣ ಅಂತ ಎಲ್ಲರೂ. ರೋಯ ಹೆಂಗಿದೆ ಟೇಸ್ಟ್? ಇನ್ನೂ ತಿಂದಿರಲ್ಲ? ಸೆಂಡ್ ಮಾಡ್ಕೊಳ್ಳಿ ತಿನ್ನಿ. ಯಾವಾಗ ಹಿಂಗ ಲಾಗು ಅಂತ ಈ ಥರ ಕೈ ಮುಗಿ ತಿಂತಾರದ ಬ್ರೋ? ಓಕೆ ಓಕೆ, ಹೌದೌದು ಹೌದು ಬ್ರೋ, ಖಂಡಿತ. ಹಾಂ ಇಲ್ಲಿ ಬಂದರೆ ಹೊಟ್ಟೆಗೇನು ಮೋಸ ಇಲ್ಲ, ಹೊಟ್ಟೆ ತುಂಬ ಊಟ ತಿನ್ಬೋದು. ನೋಡಿ ದೇವಸ್ಥಾನ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ಇಲ್ಲಿ ಬಂದರೆ ಆನೆ ಇರುತ್ತೆ, ಬಟ್ ಒರಿಜಿನಲ್ ಅಲ್ಲ, ಆರ್ಟಿಫಿಷಿಯಲ್ಲು. ಅದರ ಕಿವಿಯಲ್ಲಿ ಆಡ್ತಾ ಇರುತ್ತೆ. ಈ ದೇವಸ್ಥಾನ ಇನ್ನೂ ಹಂಗೋ ಅಲ್ಲಿ ಲೆಫ್ಟ್ ಹೋಗ್ಬೇಕು. ಅಲ್ಲಿ ಇನ್ನೂ ಮೇನ್ ಎಂಟ್ರೆನ್ಸ್ ಎಲ್ಲ ಆ ಕಡೆ ಇರುತ್ತೆ. ಇವರೆಲ್ಲ ಯಾರೂ ಬರ್ತಾನೆ ಇಲ್ಲ. ದರ್ಶನ ಎಲ್ಲ ಮುಗೀತು ಒಳಗಡೆಯಿಂದ. ಇವಾಗ ಇಲ್ಲಿ ಆಂಜನೇಯ ಸ್ವಾಮಿ ನೋಡಕ್ ಬಂದಿದ್ದೀವಿ. ನೋಡಿ ಆಂಜನೇಯ ಪಾದನೇ ಹಿಂಗಿದೆ. ಆಂಜನೇಯ ಪಾದನೇ ನೋಡಿ ಇಷ್ಟು ದಪ್ಪ ಇದೆ. ಇನ್ನು ಆಂಜನೇಯಂದು ಗದೆ ನೋಡ್ಬಿಟ್ರೆ ನೀವು ಟೆನ್ಷನ್ ಆಗ್ತೀರ. ನೋಡಿ ಆಂಜನೇಯ 161 ಅಡಿ ಇದೆ. ಇದು ಕವರ್ ಮಾಡೋಕೆ ಆಗ್ತಾ ಇಲ್ಲ, ಡೌನ್ಗೆ ಹೋಗ್ಬೇಕು. ಜಸ್ಟ್ ಇಲ್ಲಿಂದ ತೋರಿಸ್ತಾ ಇದ್ದೀವಿ ನೋಡಿ. ಎಷ್ಟು ದೊಡ್ಡದಿದೆ ನೋಡಿ ಅಲ್ಲಿ ಗಂಟ. ಉಷಾ ನೋಡಿದ್ರೆ ಇಲ್ಲಿ ಏನು ತಗೊಳ್ಳೋದು ಅಂತ ನಮ್ಮನ್ನೇ ಕೇಳ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಬಂದ್ಬಿಟ್ಟು ಆಂಜನೇಯ ಸ್ವಾಮಿ ಫುಲ್ ಶೂಟ್ ನಡೀತದೆ. ಸೈಡಿಂದ ಸೈಡ್ ಪಾದ, ಪುಣ್ಯ ಪಾದ, ದಿವ್ಯ ಪಾದ. ಏನ್ ಅನಿಸ್ತಾ ಇದೆ ನಿಮ್ಗೆ ಆಂಜನೇಯ ಸ್ವಾಮಿನ ನೋಡಿ? ಅಲ್ಲ ಅದು ಎಲ್ರಿಗೂ ಗೊತ್ತಿರೋ ವಿಚಾರ, ಬೇರೆ ಹೇಳಿ ಬೇರೆ. ಮೋನಿ ಏನ್ ಅನ್ಸ್ತಾ ಇದೆ ನಿಂಗೆ ನಮ್ಮ ಬಾಸ್ತ ನೋಡಿ? ಅವ್ರ ಗದೆ ನೋಡಿ ಹೆಂಗೈತೆ. ಆದ್ರೂ ಅಲ್ಲಿ ಜೇನ್ ಕಟ್ಟಿದೆ ಗಡ್ಡ ಹತ್ರ ನೋಡಿ, ತೋರಿಸ್ತೀನಿ. ಅಲ್ಲಿ ಕಾಣಿಸ್ತಾ ಫುಲ್ ಜೇನು. ಶನಿ ಮಹಾತ್ಮ ಸ್ವಾಮಿ ಗೋಪುರ ಅದು. ಇಲ್ಲಿ ಬಂದರೆ ಪಾರ್ಕಿಂಗ್ ಎಲ್ಲ ಸಖತ್ ಜಾಗ ಇದೆ, ಎಷ್ಟು ಗಾಡಿ ಬೇಕಾದ್ರೂ ಬರ್ಬೋದು. ನೋಡ್ಕೊಳ್ಳಿ. ಹೆಸರು ನಾನಿದು ಸೆಕೆಂಡ್ ಟೈಮ್ ಬಂದಿರೋದು. ಫಸ್ಟ್ ಟೈಮ್ ಬಂದಾಗ ಡೌಟಲ್ಲಿ ಬಂದಿದ್ದೆ, ಸೆಕೆಂಡ್ ಟೈಮ್ ಬಂದಾಗ ಫುಲ್ ಕ್ಲಾರಿಟಿಲಿ ಬಂದ್ಬಿಟ್ಟಿದ್ದೀನಿ. ಯಾಕಂದರೆ ಅಷ್ಟು ಪಾಸಿಟಿವ್ ವೈಬ್ ಇದೆ ಇಲ್ಲಿ. ಅದಕ್ಕೆ ದೇವಸ್ಥಾನಕ್ಕೆ ಈ ಶನಿವಾರ ಬಂದಿದ್ದೆ ನೋಡಿ. ಇವನು ಕುಣಿಗಲಲ್ಲಿ ಇರೋದು. ಈ ದೇವಸ್ಥಾನ ಬಗ್ಗೆ ಏನು ತಿಳ್ಕೊಂಡು ಕೇಳ್ರಿ ನೋಡೋಣ. ಕುಣಿಗಲಲ್ಲೇ ಇರೋದ ನೀವು? ಈ ದೇವಸ್ಥಾನ ಬಗ್ಗೆ ಏನು ಗೊತ್ತಿದೆ ಹೇಳಿ? ನಾವಾರು ಆಚೆ ಕಡೆಯಿಂದ ಬಂದಿದ್ದೀವಿ, ಬಟ್ ನೀವು ಇಲ್ಲೇ ಇರೋದ್ರಿಂದ ದೇವಸ್ಥಾನ ಬಗ್ಗೆ ಹೇಳಿ. ಹಾಂ ಹಾಂ, ಸ್ವಲ್ಪ ಜೋರಾಗಿ ಮಾತಾಡಿ. ಆಂಜನೇಯ ಪವರ್ಫುಲ್ ಅಂತ ಎಲ್ಲರಿಗೂ ಗೊತ್ತು ಬ್ರೋ, ಆದ್ರೆ ಏನೇ ಬಂದು ಕೇಳ್ಕೊಂಡ್ರು ಒಳ್ಳೇದಾಗತ್ತೆ. ನಿಮ್ಮ ಲೈಫಲ್ಲಿ ಆಗಿದೆಯಾ? ಓಕೆ. ಮೇನ್ ನಾವು ಜನಕ್ಕೆ ಒಪ್ಸೋದು ಬೇಡ, ನಮ್ಮ ಮನ್ಸ್ಗಾದ್ರೆ ಅದು ಸತ್ಯ ಅಷ್ಟೇ. ನನಗೂ ಅದೇನೇ ಹೇಳ್ತಾ ಇರೋದು. ಫಸ್ಟ್ ಟೈಮ್ ಬಂದಾಗ ನಾನು ಡೌಟಲ್ಲೇ ಬಂದಿದ್ದು, ಬಟ್ ಸೆಕೆಂಡ್ ಟೈಮ್ ಫುಲ್ ಕ್ಲಾರಿಟಿಲಿ ಬಂದಿದ್ದೀನಿ. ಯಾಕಂದರೆ 1-2-3 ನಾನು ಏನೋ ಅಂದ್ಕೊಂಡಿದ್ದೆ ಅದೆಲ್ಲ ನನ್ನ ಲೈಫಲ್ಲಿ ಆಗಿದೆ. ಅದಕ್ಕೆ ಹೇಳ್ತಾ ಇರೋದು. ಹಾಂ, ಅದು ಇಲ್ಲಿ ಇಲ್ಲಿ ಇರೋದ್ರಿಂದ ನಾ ಇವ್ರ ಹತ್ರ ಕೇಳಿದ್ದು, ಸಜೆಷನ್ ಕೇಳಿದ್ದು ಅಷ್ಟೇ. ಬಟ್ ಪಾಸಿಟಿವ್ ವೈಬ್ ಇದೆ. ಬನ್ನಿ, ಕುಣಿಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ, ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಬನ್ನಿ ವಿಸಿಟ್ ಮಾಡಿ. ಫ್ರೆಂಡ್ಸ್, ನಾವು ಕಾದ್ರಿ ಅವ್ರಿಗೆಲ್ಲ ಯಾರೂ ಬರಲಿಲ್ಲ. ಅದಕ್ಕೆ ಸೀದಾ ನಾವು ಬಂದು ಇಲ್ಲೊಂದು ಸ್ವಲ್ಪ ರೀಲ್ಸ್ ಮಾಡಬೇಕಾಯ್ತು. ಮಾಡ್ಕೊಂಡು ನಾನು ಮೋನಿ ಬ್ರೋ ಬಂದು ನೋಡಿ, ಬ್ಯಾಕ್ಗ್ರೌಂಡ್ ಹೆಂಗೆ ಕಾಣಿಸ್ತಾ ಇದೆ. ಬಂದ್ರಿ ಮಾಡಿದ್ರಿ ನೋಡಿ. ಅವರೆಲ್ಲ ಸೋಂಬರಿಗಳು, ಯಾರೂ ಬರಲಿಲ್ಲ, ಆಮೇಲೆ ಬಂದರು. ಅದಕ್ಕೆ ನಾವು ಬಂದು ನಾವು ರೀಲ್ಸ್ ಮಾಡಿಕೊಂಡು ಅವ್ರ ಹತ್ರ ಹೋಗ್ತಾ ಇದ್ದೀವಿ. ಕರೆದ್ರಿ ಬರಲಿಲ್ಲ, ನಾವೇನು ಮಾಡೋಕ್ಕಾಗತ್ತೆ ಅಲ್ವಾ?
ಬ್ರೋ ಹೆಂಗ್ ಬಂತು? ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ ಬ್ರೋ? ಗಿಲ್ಲಿ ಅಶ್ವಿನಿ ಏನಕ್ಕೆ? ಏನಕ್ಕೆ ಅಂದ್ರೆ ಅವ್ರಿಬ್ರು ಕಾಂಬಿನೇಷನ್ ಮಸ್ತ್ ಆಗಿದೆ. ಅವ್ರಿಬ್ರು ಫೈಟು, ಅವ್ರಿಬ್ರು ಡ್ಯಾನ್ಸ್. ಓಕೆ ಬಿಗ್ ಬಾಸ್ ಅಲ್ಲಿ ನಿಮಗೆ ಗಿಲ್ಲಿ ಮತ್ತೆ ಇವಾಗ ನಮ್ ರಜತ್ ತಾಡ್ರಿ ಆಯ್ತು. ಗಿಲ್ಲಿ ಮತ್ತೆ ಅಶ್ವಿನ್ ಇಷ್ಟ ಅಲ್ವಾ? ಯಾರು ಗೆಲ್ಬೇಕು ನಿಮ್ಗೆ? ಇಬ್ರು ಗೆಲ್ಬೇಕು. ಇಬ್ರಲ್ಲಿ ಹೆಂಗ್ ಗೆಲ್ತೀರಾ? ಇಬ್ರಲ್ಲಿ ಯಾರ್ ಗೆದ್ರು ಖುಷಿ? ಯಾರ್ ಗೆಲ್ಬೇಕು? ಗಿಲ್ಲಿ ಯಾರು ಗಿಲ್ಲಿ ಯಾರಿಂದ ಬೆಳ್ದಿದ? ಅಶ್ವಿನಿಂದ ಬೆಳ್ದಿದ? ಆಯ್ತು ಸ್ವಾಮಿ, ನಿಮ್ಗೆ ಅಶ್ವಿನಿ ಗೌಡ ಅವ್ರು ಗೆಲ್ಬೇಕಾ ಇಲ್ಲ ಗಿಲ್ಲಿ ನಟ ಗೆಲ್ಬೇಕಾ? ಸ್ವಾಮಿ ಯಾರಾದ್ರೂ ಗೆಲ್ಲಿ, ನಮ್ಗೆ ಸ್ವಾಮಿ. ಸೇಫ್ ಝೋನ್ ಇರಬಾರ್ದು ಸ್ವಾಮಿ, ನಮಗ್ ಗೊತ್ತಿಲ್ಲ. ತೂಕ ಇರ್ಬೇಕು. ಗಿಲ್ಲಿ ಗೆಲ್ಬೇಕಂದ್ರೆ ಗಿಲ್ಲಿ ನೀನು ಗಿಲ್ಲಿ ಗಿಲ್ಲಿ ಆ? ಗಿಲ್ಲಿ ಗಿಲ್ಲಿ ಏನಕ್ಕೆ? ಚೆನ್ನಾಗಿ ಆಕ್ಟ್ ಮಾಡ್ತಾವನೆ. ಆಕ್ಟ್ ಅಲ್ಲಪ್ಪ, ಥೂ, ಆಟ. ಆ, ನಿಮಗೆ ಗಿಲ್ಲಿಗ ನೀವು ಇವ್ರು ಬಿಗ್ ಬಾಸ್ ನೋಡಲ್ವಂತೆ, ಯಾರು ಗೆಲ್ಬೇಕು? ನೋಡೋದೇ ಇಲ್ಲ. ಗಿಲ್ಲಿ 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 ಯಾರು? ಗಿಲ್ಲಿ ನಾವು ಮಂಗಳೂರು ಮೀನು ರಕ್ಷಿತಾ ಸರ್ ಕಡೆಯವರು. ಮಂಗಳೂರು ಮೀನಾ? ಏನಕ್ಕೆ ಬ್ರಾ? ಏನಕ್ಕೆ ಡವ್ವು? ಏನಕ್ಕೆ ಡವ್ವು? ಏನಕ್ಕೆ ಡವ್ವು? ಹಂಗಲ್ಲ ಅವ್ರವ್ರ ಆಟ ಯೂಟ್ಯೂಬ್ ಅಲ್ಲಿ ಚೆನ್ನಾಗಿ ಮಾತಾಡ್ತಾಳೆ ಆಯ್ತಾ? ಎಷ್ಟು ಚಂದ ಮಾತಾಡ್ತಾಳೆ. ಅವ್ರಿಗೆ ಮಾತಾಡಲ್ಲ ಅಷ್ಟು ನೀಟಾಗಿ ಏನು ಗೊತ್ತಿಲ್ಲ. ಜಡೆ ಬಿಟ್ಟವನ ನನ್ನ ಹೆಸರೇನು? ಜಡೆ ಬಿಟ್ಟಿರೋರ ಧ್ರುವ ಅಂತೂ ಧ್ರುವ ಅಣ್ಣ ಇವಾಗ ಇವ್ರ ಮೈ ಮೇಲೆ ಬಂದ್ಬಿಟ್ಟವ್ರೆ. ಖರಾಬ್ ಚಂದ್ರ ಬಂದು ಕಾವ್ಯ ಸಪೋರ್ಟ್. ನಾನು ಯಾರಿಗೂ ಸಪೋರ್ಟ್ ಇಲ್ಲ, ಗಿಲ್ಲಿಗೆ ಸಪೋರ್ಟ್. ಕೇಳಿ ಇವಾಗ ಇದೇ ಹೋದ್ ಸೀಸನ್ 11ರಲ್ಲಿ ನಮ್ ಸುದೀಪ್ ಸರ್ ಏನೆ ಯಾರಿಗೆ ಮಂಜಣ್ಣಂಗೆ ಪ್ರೋಮೋ ಹಾಕಿದ್ರು ಮ್ಯಾಕ್ಸ್ ಕರೆಕ್ಟಾ? ಅದೇ ಈ ಸೀಸನ್ ಅಲ್ಲಿ ನಮ್ ಗಿಲ್ಲಿ ಏನಪ್ಪ ಮಾಡಿದ್ದ? ಹಾಕ್ಬೇಕಾಯ್ತು, ಡೆವಿಲ್ದು ತೋರ್ಸ್ಬೇಕಾಯ್ತು. ಯಾಕೆ ಹೇಳ್ರಿ? ಫೇವರಿಸಮ್. ಯಾವತ್ತೂ ಅಷ್ಟೇ ಬಾಸ್ ಫ್ಯಾನ್ಸ್ ಯಾರಲ್ಲಿ ಎಲ್ಲಿದ್ರು ಅವ್ರಿಗೆ ಯಾರು ಸ್ಕ್ರೀನ್ ತೋರ್ಸಲ್ಲ. ಯಾಕೆ ಹೇಳ್ರಿ? ಭಯ ಅವ್ರಿಗೆ ನಡಗಿಸ್ಬಿಡ್ತಾರೆ ಅಂತ ಹೇಳಿ ಅದಕ್ಕೆ ಭಯ. ಜೈ ಡಿ ಬಾಸ್ ಗಿಲ್ಲಿ, ನೀನ್ ಕಪ್ಪೆತ್ಕೊಂಬ, ರಾಜ್ಯಗಳ ರ್ಯಾಲಿ ನೋಡೇ ಟೆನ್ಷನ್ ಆಗ್ಬೇಕು ಬಿಗ್ ಬಾಸ್ ಅವ್ರು. ಆ ತರ ರ್ಯಾಲಿ ಮಾಡಿಸ್ತೀವಿ ನಿನಗೆ. ಅಲ್ಲ ಪಕ್ಕ ಬೇಗ ಹುಟ್ಟಲ್ಲ, ಆದಷ್ಟು ಬೇಗ ಬರ್ತೀನಿ ಚಿನ್ನ. ಎಲ್ಲ ಫೈನಲಿ ಬಂದ್ರಿ, ದೇವಸ್ಥಾನ ಮುಗಿಸ್ಕೊಂಡು. ಯಾತ್ರ ಇದು ಸುಮ್ನಹಳ್ಳಿ ಬ್ರಿಡ್ಜ್ ಹತ್ರ ನಿಂತಿದ್ದೀವಿ. ಓಕೆ ಫ್ರೆಂಡ್ಸ್, ಇವತ್ತೊಂದು ಲಾಗು ಇದಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋ ಸಿಗ್ತೀನಿ, ಆದರೆ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ಲವ್ ಯು ಆಲ್, ಬಾಯ್.